ವೀಕ್ಷಕರೇ ನಮಸ್ಕಾರ. ಕವರ್ ಸ್ಟೋರಿಗೆ ಸ್ವಾಗತ ಸುಸ್ವಾಗತ. ಎಂದಿನಂತೆ ಈ ಬಾರಿಯೂ ನಿಮ್ಮನ್ನ ಥ್ರಿಲ್ಗೊಳಿಸೋಕೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ತಂದಿದ್ದೇವೆ. ನಾವು ಈ ಬಾರಿ ರಹಸ್ಯ ಕಾರ್ಯಾಚರಣೆ ಮಾಡಿರುವುದು ಕೆಲವು ಖದೀಮರ ವಿರುದ್ಧ. ವೀಕ್ಷಕರೇ, ಕಠಿಣ ಕ್ರಮ ಎನ್ನುವ ಮಾತು ಕೇಳಿರಬಹುದು. ಕಠಿಣ ಕ್ರಮ ಅಂದ್ರೆ ಇದೀಗ ಕಾಮಿಡಿ ಆಗಿಬಿಟ್ಟಿದೆ. ದೊಡ್ಡವರು ಎಷ್ಟೇ ಕಠಿಣ ಕ್ರಮದ ಡೈಲಾಗ್ ಹೊಡೆದ್ರು ಅವರ ಕೆಳಗಿರೋರು ದಂಧೆಗಳನ್ನ ಮಾಡೋದನ್ನ, ಸಪೋರ್ಟ್ ಮಾಡೋದನ್ನ ಯಾವತ್ತೂ ನಿಲ್ಸೋದೇ ಇಲ್ಲ. ನಾವಿವತ್ತು ಹೇಳಲು ಹೊರಟಿರೋದು ಕೂಡ ಅದೇ ಸ್ಟೋರಿ. ನಿಮಗೆ ಮಟ್ಕ ಅಥವಾ ಓಸಿ ಆಟ ಅಂದ್ರೆ ಏನು ಅಂತ ಬಹುಶಃ ಗೊತ್ತಿರುತ್ತೆ. 100 ನಂಬರ್ಗಳಲ್ಲಿ ಒಂದಿಷ್ಟು ನಂಬರ್ಗಳಿಗೆ ಹಣ ಕಟ್ಟಿದ್ರೆ ಆ ನಂಬರ್ ಬಿದ್ರೆ 10 ರೂಪಾಯಿಗೆ 800 ರೂಪಾಯಿ ಕೊಡ್ತಾರೆ. ಇದು ನಮ್ಮ ಕರ್ನಾಟಕದಲ್ಲಿ ನಿಷೇಧಿಸಲ್ಪಟ್ಟ ಆಟ. ಆದ್ರೆ ನಮ್ಮ ರಾಜ್ಯದಲ್ಲಿ ಯಥೇಚ್ಛವಾಗಿ ಈ ಅದೃಷ್ಟ ಆಟವನ್ನ ಆಡಿಸೋ ಭೂಪರಿದ್ದಾರೆ. ಆ ಆಟ ಎಂಥದ್ದು, ಯಾರು ಆಟದ ಹಿಂದೆ ಇದ್ದಾರೆ ಎನ್ನುವ ಸಂಪೂರ್ಣ ಮಾಹಿತಿ ಈ ಬಾರಿಯ ಎಪಿಸೋಡ್ನಲ್ಲಿ ಇಂಚಿಂಚಾಗಿ ತೋರಿಸ್ತೀವಿ. ಓಸಿ ಸ್ಟಾರ್ಟ್ ಆಗಿದೆ. ಓಸಿ ಬಡವರು ಹಾಳಾಕಾರೆ, ದುಡಿದು ಬಡವರು, ನೇಕಾರರು, ಕಾರ್ಮಿಕರು, ಅವರು ಇವರು ಎಲ್ಲರೂ, ಕೆಲವು ಮಂದಿ ಎಲ್ಲ ಸಮಾಜಕ್ಕೆ ಎಲ್ಲರೂ ಆಡೋದಲ್ಲ. ಈ ದುಡಿಯುವಂತ ವರ್ಗದಲ್ಲಿ ಒಂದು 20-30% ಜನ ಹೀಗೆ ದುಡಿದು ದೊಯ್ದು ಅಲ್ಲಿ ಹೋಗಿ ಹಾಕಿಬಿಟ್ರೆ ಇನ್ನು ಕುಡಿಯೋದು, ಡ್ರಿಂಕ್ಸ್ ಅನ್ನ ಈ ರೆಸ್ಟೋರೆಂಟ್ನಲ್ಲಿ ಇದು ಇದ್ದವ್ ಮಾತ್ರ, ಏನೋ ಪರ್ಮಿಷನ್ ಇದ್ದವ್ ಮಾತ್ರ ಯೂಸ್ ಮಾಡಬೇಕು. ಈಗ ಎಲ್ಲ ಕಡೆ ಯೂಸ್ ಮಾಡ್ತಾರೆ ಹಣೆ ಡ್ರಿಂಕ್ಸ್ ಅನ್ನು. ಒಂದು ಎರಡನೇದು ಓಸಿ ಅಗ್ರಿ ಪಬ್ಲಿಕ್ನಾಗೆ, ನಾವಿಲ್ಲಿ ಓದ್ಬೇಕಾದ್ರೆ ಪಬ್ಲಿಕ್ನಾಗೆ ಬಸ್ ಸ್ಟ್ಯಾಂಡ್ನಾಗ ಬರೆದಿರೋದು. ರಾಣೆಬೆನ್ನೂರಿನಲ್ಲಿ ಅಕ್ರಮ ಚಟುವಟಿಕೆಗಳಿಗೆ ಯಾವ ರೀತಿ ಪೊಲೀಸರು ನೀರೆರೀತಿದ್ದಾರೆ ಅನ್ನೋ ಸ್ಫೋಟಕ ಸತ್ಯವನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ. ಎಸ್, ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಎಂದೇ ಪ್ರಸಿದ್ಧವಾಗಿರುವ ರಾಣೆಬೆನ್ನೂರಲ್ಲಿ ಮಟ್ಕಾ ಹಾವಳಿ ಎಗ್ಗಿಲ್ಲದೆ ಹೆಡೆ ಎತ್ತಿದೆ. 96, 98, 33 ಅಲ್ಲಲ್ಲ, ಪುಸ್ತಕ 33. ಸ್ವಲ್ಪ ದಿನದಲ್ಲಿ ರಾಣೆಬೆನ್ನೂರು ಛೋಟಾ ಮುಂಬೈ, ಛೋಟಾ ಗೋವಾ ಆಗಿಬಿಡುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಇವತ್ತೇನೋ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ವಾಣಿಜ್ಯ ನಗರ ಎಂದೇ ಪ್ರಖ್ಯಾತಿಯಾದಂಥ ಒಂದು ನಗರದಲ್ಲಿ ಅಕ್ರಮ ಚಟುವಟಿಕೆಗಳು ತಾಂಡವಾಡ್ತಾ ಇದೆ. ಇದಕ್ಕೆ
ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಕಣ್ಣಿಟ್ಟು ಕೂಡ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ. ಇವತ್ತೇನು ಅಕ್ರಮ ಚಟುವಟಿಕೆಗಳಂದರೆ ಓಸಿ, ಇಸ್ಪೆಕ್ಟು ಮತ್ತು ಗೋಮಾಂಸ ಆಗಲಿ ಬೇರೆ ಇತರೆ ಚಟುವಟಿಕೆಗಳು ಭಾಳ ದೊಡ್ಡ ಮಟ್ಟದಲ್ಲಿ ಅಕ್ರಮ ದಂಧೆಗಳು ರಾಣೆಬೆನ್ನೂರು ನಗರದಲ್ಲಿ ನಡೀತಾ ಇದೆ. ಇದಕ್ಕೆ ಕಡಿವಾಣ ಯಾವಾಗ? ದಯಮಾಡಿ ಇದರ ಬಗ್ಗೆ ಸ್ಪಷ್ಟವಾದಂತಹ ನಿಲುವನ್ನು ಅಧಿಕಾರಿಗಳು ತೆಗೆದುಕೊಳ್ಬೇಕು. ಹೊಸದಾಗಿ ಬಂದಂಥ SP ಮೇಡಮ್ ಅವರು ದಯಮಾಡಿ ನಿಮಗೆ ಒಂದು ಮನವಿ ಮಾಡ್ತಾ ಇದ್ದೀವಿ. ಇವತ್ತು ಈ ಭೂಮಿ ತಾಯಿನೂ ಎಣ್ಣೆ, ನನ್ನ ಹೆತ್ತವಳು ಎಣ್ಣೆ, ಹಾಗಾಗಿ ಈ ಹೆಣ್ಣು ಮನಸ್ಸು ಮಾಡಿದರೆ ಇಡೀ ಪ್ರಪಂಚನೇ ಗೆಲ್ಲಬಹುದು ಅನ್ನೋ ಒಂದು ನಾಣ್ಣುಡಿ ಇದೆ. ದಯಮಾಡಿ ಇಲ್ಲಿ ಆಗ್ತಕ್ಕಂಥ ಅಕ್ರಮ ಚಟುವಟಿಕೆಗಳನ್ನು ನೀವು ತಡೆದ್ರೆ ಇವತ್ತು ಮಾಂಗಲ್ಯ ಭಾಗ್ಯ ಉಳಿಲಿಕ್ಕೆ ಸಾಧ್ಯತೆ ಇದೆ ಅಂತ ಈ ಮೂಲಕ ಮನವಿ ಮಾಡ್ತಾ ಇದ್ದಾರೆ. ರಾಣೆಬೆನ್ನೂರು ನಗರದಲ್ಲಿ ಮೆಡ್ಲೇರಿ ಕ್ರಾಸ್, ಟಾಂಗಾಕೋಟ, ದೌಲತ್ ಬಜಾರ್, ರಾಣೆಬೆನ್ನೂರು ನಗರದಲ್ಲಿ ಮಾರುತಿ ನಗರ ಮಿನಿ ಮುಂಬೈ ಆಗೋದರಲ್ಲಿ ಸಂಶಯವೇ ಇಲ್ಲ. ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ಮಟ್ಕಾ ವ್ಯವಹಾರ ರಾಜಾರೋಷವಾಗಿ ಯಾವ ಅಧಿಕಾರಿಯ ಭಯವಿಲ್ಲದೆ ನಡೆಯುತ್ತಿದೆ. ಯುವಕರು ದಿನನಿತ್ಯ ದುಡಿದು ತಿನ್ನುವ ಕೃಷಿ ಕೂಲಿ ಕಾರ್ಮಿಕರು, ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಮಟ್ಕಾ ವ್ಯವಹಾರದಲ್ಲಿ ತೊಡಗಿಸಿಕೊಳ್ತಿದ್ದಾರೆ. ಮಟ್ಕಾದಿಂದ ಬಹುತೇಕ ಜನರು ಹೊಲ ಮನೆ ಕಳೆದುಕೊಂಡು ಅಕ್ಷರಶಃ ಬೀದಿಗೆ ಬಂದಿದ್ದಾರೆ. ಅಲ್ಲದೆ ಮಟ್ಕಾ ಆಡಿಸುವವರಿಗೆ ಮತ್ತು ಆಡುವವರಿಗೆ ತಾಲೂಕಿನಲ್ಲಿ ಯಾವುದೇ ಭಯವಿಲ್ಲದಂತಾಗಿದೆ. ತಾಲೂಕಿನಲ್ಲಿ ಮಟ್ಕಾ ಬರೆಯೋದನ್ನ ಕೆಲವರು ಸರ್ಕಾರಿ ಉದ್ಯೋಗ ಮಾಡಿಕೊಂಡಿದ್ದಾರೆ. ಇದು ಲಕ್ಷಾಂತರ ರೂಪಾಯಿ ವ್ಯವಹಾರವಾಗಿರೋದ್ರಿಂದ ಹೆಚ್ಚಿನ ಲಾಭದ ನಿರೀಕ್ಷೆಯಿಂದ ಕೆಲವರು ಪರೋಕ್ಷವಾಗಿ ತೊಡಗಿಸಿಕೊಂಡಿದ್ದಾರೆ. 1,000 ರೂಪಾಯಿಗೆ ಇಂತಿಷ್ಟು ಎಂದು ಕಮಿಷನ್ ಪಡೆಯುವ ಬುಕ್ಕಿಗಳು ಸಾರ್ವಜನಿಕರನ್ನ ಜೂಜಾಟಕ್ಕೆ ತಳ್ಳುತ್ತಿದ್ದಾರೆ. ಇದಕ್ಕೆ ಕಡಿವಾಣ ಹಾಕಿ ರಾಣೆಬೆನ್ನೂರನ್ನ ಮಟ್ಕಾ ಮುಕ್ತ ತಾಲೂಕು ಮಾಡಬೇಕೆಂದು ಸಾರ್ವಜನಿಕರ ಒತ್ತಾಯವಾಗಿದೆ. ಏನು ತಾಲೂಕು ಅಷ್ಟೇ ಅಲ್ಲ, ನಮ್ಮ ಹಾವೇರಿ ಜಿಲ್ಲೆಯಲ್ಲಿ, ಒಟ್ಟಾರೆ ಹಾವೇರಿ ಜಿಲ್ಲೆಯಲ್ಲಿ ಅಕ್ರಮ ಮದ್ಯ ಮಾರಾಟ, ಓಸಿ, ಇಸ್ಪಟ್ಟು, ಅಕ್ರಮ ಪಡಿತರ ಅಕ್ಕಿ ಕಳ್ಳಸಾಗಾಣಿಕೆ ಇವುಗಳಿಂದ ಸಾಕಷ್ಟು ಅಕ್ರಮ ಚಟುವಟಿಕೆಗಳು ನಡೀತಾ ಇವೆ. ಇವುಗಳನ್ನು ಹತೋಟಿಗೆ ಮಾಡಬೇಕಾದಂಥ ಇಲಾಖೆಗಳು ಇವತ್ತು ಆ ಕಳ್ಳರ ಜೊತೆ ಕೈ ಜೋಡಿಸಿರುವುದು ನಿಜವಾಗಲೂ ಈ ವ್ಯವಸ್ಥೆಗೆ ಹಿಡಿದ ಕೈನಡಿ. ಈ ಅಕ್ರಮ ಮದ್ಯ ಮಾರಾಟದಿಂದ ಇವತ್ತು ಗ್ರಾಮೀಣ ಭಾಗದಲ್ಲಿ ಯುವಕರು ದುಶ್ಚಟಕ್ಕೆ ಬಲಿಯಾಗ್ತಕ್ಕಂಥದ್ದು, ಅಕ್ರಮವಾಗಿ ಈ ಏನೆಲ್ಲ ಚಟುವಟಿಕೆಗಳು ನಡೀತಾ ಇವೆ. ಇವತ್ತು ಈ ಓಸಿ ಇಸ್ಪಟ್ಟದಿಂದ ಯುವಕರು ಹಾಳಾಗ್ತಾ ಇದ್ದಾರೆ. ದಯವಿಟ್ಟು ಈ ಅನಿಷ್ಟ ಕಾರ್ಯಕ್ರಮಗಳನ್ನು ರದ್ದುಪಡಿಸಿ ಇವತ್ತು ಕಠಿಣ ಕ್ರಮ ಜರುಗಿಸಬೇಕು. ಅಕ್ರಮ ಚಟುವಟಿಕೆಗಳು ನಡೆಯದಂತೆ ಕಠಿಣ ಕಾನೂನು ಕ್ರಮ ಜರುಗಿಸದೇ ಇದ್ದರೆ ಇವತ್ತು ಜಿಲ್ಲೆ ಇವತ್ತು ಯಾವ ಪರಿಸ್ಥಿತಿ ತಲುಪುತ್ತೆ ಅಂದ್ರೆ ನಿಜವಾಗ್ಲೂ ಈಗಿನ ಯುವ ಪೀಳಿಗೆ ಅಡ್ಡದಾರಿ ಹಿಡಿತಾ ಇದೆ. ದಯವಿಟ್ಟು ಮಕ್ಕಳ ಭವಿಷ್ಯದ ಸಲುವಾಗಿ ಈ ಅಕ್ರಮ ಮದ್ಯ ಮಾರಾಟ, ಓಸಿ, ಇಸ್ಪೆಟ್ಟು ಈ ದಂಧೆಗಳನ್ನು ಕಡಿವಾಣ ಹಾಕಲಿಕ್ಕೆ ಜಿಲ್ಲಾಡಳಿತ ತುರ್ತು ಕಠಿಣವಾದ ಕ್ರಮ ಜರುಗಿಸಬೇಕು ಅಂತ ಹೇಳಿ ಈ ಮೂಲಕ ನಾನು ನೊಂದ ನಾಗರಿಕರ ಪರವಾಗಿ, ನೊಂದ ತಾಯಿ ತಂದೆಗಳ ಪರವಾಗಿ, ಪೋಷಕರ ಪರವಾಗಿ, ನಾಗರಿಕ ಸಮಾಜದ ವತಿಯಿಂದ ಒತ್ತಾಯಪಡ್ತಾ ಇದ್ದಾರೆ. ಇನ್ನು ಇತ್ತೀಚೆಗಷ್ಟೇ ಹಾವೇರಿ ಜಿಲ್ಲೆಗೆ ಹೊಸದಾಗಿ ಬಂದಿರುವ SP ಮೇಡಮ್ ಹಾವೇರಿ ಜಿಲ್ಲೆಯಲ್ಲಿ ಎಲ್ಲ ಅಕ್ರಮ ಚಟುವಟಿಕೆಗಳನ್ನ ಬಂದ್ ಮಾಡಿಸಿದ್ರು. ಸಾರ್ವಜನಿಕರಿಗೆ ಸ್ವಲ್ಪ ಮಟ್ಟಿಗೆ ಅದು ಖುಷಿ ನೆಮ್ಮದಿನೂ ತಂದಿತ್ತು. ಆದರೆ ಕೆಲವು ದಿನಗಳ ನಂತರ ಮತ್ತೆ ಮಟ್ಕಾ ಹಾವಳಿ ಜೋರಾಗಿದೆ. ಇದರಿಂದ ಸಾರ್ವಜನಿಕರು ಆಕ್ರೋಶಗೊಂಡಿದ್ದಾರೆ. ಆರಕ್ಷಕರ ಗಮನದಲ್ಲಿ ಆರಕ್ಷಕರಿಂದಲೇ ಮತ್ತೆ ಶುರುವಾದ ಜೂಜಾಟಗಳು ಇದೆಲ್ಲ ಯಾವುದಕ್ಕೋಸ್ಕರ? ಇವರುಗಳು ಕೊಟ್ಟ ಹಣ ಹಿಂಪಡೆಯುವ ಉದ್ದೇಶಕ್ಕೋಸ್ಕರ. ಇದರಿಂದ ಮರಳು ಮಾಫಿಯಾ, ಅಂದರ್ ಬಾಹರ್, ಪಡಿತರ ಅಕ್ಕಿ, ಮಟ್ಕಾ, ಕ್ರಿಕೆಟ್ ಬೆಟ್ಟಿಂಗ್ ಇನ್ನು ಮುಂತಾದ ಅನೈತಿಕ ಜೂಜಾಟಗಳು ಇವರಿಂದಲೇ ನಡೆಯುತ್ತಾ ಇದೆ. ಆರಕ್ಷಕರು ಎಲ್ಲಿದ್ದಾರೆ? ಗೃಹ ಮಂತ್ರಿಗಳೇ, ಶಾಸಕರೇ, ಸಚಿವರೇ, ಇದಕ್ಕೆಲ್ಲ ಕೊನೆ ಯಾವಾಗ? SP ಮೇಡಮ್ ಯಾಕೆ ಮಟ್ಕಾ ಬರೆಯೋರ ಮೇಲೆ ನೀವು ಯಾಕೆ ಕೇಸು ಕ್ರಮ ತೆಗೆದುಕೊಳ್ತಿಲ್ಲ? ಒಂದು ವೇಳೆ ಕ್ರಮ ತೆಗೆದುಕೊಂಡ್ರೂ 500 ಅಥವಾ 1000 ರೂಪಾಯಿ ದಂಡ ಹಾಕ್ತಾರೆ. ಅವರು ಮತ್ತೆ ಅದೇ ದಂಧೆಯಲ್ಲಿ ತೊಡಗಿರುತ್ತಾರೆ. ಸಣ್ಣ ಪುಟ್ಟ ದಂಡಕ್ಕೆ ಅವರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವರನ್ನ ಗಡಿಪಾರು ಮಾಡುವ ಅವಕಾಶವಿದ್ರೂ ಅವರನ್ನ ಯಾಕೆ ಗಡಿಪಾರು ಮಾಡುತ್ತಿಲ್ಲ? ಈ ಎಲ್ಲ ಮಾಹಿತಿ ಗೊತ್ತಿದ್ರೂ ಯಾಕೆ ಈ ಮೌನ?
ರಾಣೆಬೆನ್ನೂರು, ಹಲಗೇರಿ, ಕುಮಾರಪಟ್ಟಣ, ರಟ್ಟಿಹಳ್ಳಿ, ಬ್ಯಾಡಗಿ ಹಾಗೂ ಗುತ್ತಲಗಳಲ್ಲಿ ರಾಜಾರೋಷವಾಗಿ ನಡೀತಾ ಇದೆ. ಈ ಎಲ್ಲ ದಂಧೆಗೆ ಕುಮ್ಮಕ್ಕು ಕೊಡುತ್ತಿರುವವರು ಯಾರು? ತಾಲೂಕಿನಲ್ಲಿ ಮಟ್ಕಾ ಬಗ್ಗೆ ಪೊಲೀಸರಿಗೆ ತಿಳಿಯದ ವಿಷಯವೇನಲ್ಲ. ಈ ಬಗ್ಗೆ ಜನತೆ ಹೇಳಿದರೂ ಸಹ ರಕ್ಷಣಾ ಇಲಾಖೆ ಮಾತ್ರ ಕೈಕಟ್ಟಿ ಕುಳಿತಿದೆ ಎಂದು ಸಾರ್ವಜನಿಕರು ಆರೋಪಿಸುತ್ತಿದ್ದಾರೆ. ಪ್ರತಿದಿನ ಜೂಜಾಟದಲ್ಲಿ ಕೂಲಿ ಕಾರ್ಮಿಕರು, ರೈತಾಪಿ ವರ್ಗದ ಕೆಲ ಜನರು ಈ ಚಟಕ್ಕೆ ಒಳಗಾಗಿ ದಿನದಲ್ಲಿ ದುಡಿದ ಅಲ್ಪ ಸ್ವಲ್ಪ ಸಂಪಾದನೆ ಮಾಡಿದ ಹಣ ಕುಟುಂಬ ನಿರ್ವಹಣೆಗೆ ಖರ್ಚು ಮಾಡದೆ ಸಂಜೆ ಹೊತ್ತಲ್ಲಿ ಮತ್ತಿನಲ್ಲಿ ಮಟ್ಕಾ ನಂಬರ್ಗೆ ಹಾಕಿ ಹೋಗ್ತಾರೆ ಎಂಬ ಮಾಹಿತಿ ತಿಳಿದು ಬಂದಿದೆ. ಕೆಲ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಪೊಲೀಸ್ ಇಲಾಖೆ ಅಧಿಕಾರಿಗಳೇ ತಿಂಗಳಿಗಿಷ್ಟು ಹಣ ಕೊಡುವಂತೆ ಮಟ್ಕಾ ಆಡಿಸುವರಿಂದ ಮಾತುಕತೆ ನಡೆಸಿಕೊಂಡು ಭಯ ಭೀತಿ ಇಲ್ಲದೆ ಮಟ್ಕಾ ಆಡಿಸುತ್ತಿದ್ದಾರೆ ಎಂಬ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದ್ದಾವೆ. ಇದನ್ನ ತಡೆಯಲು ಈವರೆಗೂ ಯಾರಿಂದಲೂ ಸಾಧ್ಯವಾಗಿಲ್ಲ ಎಂದು ಪ್ರಜ್ಞಾವಂತ ನಾಗರಿಕರ ಮಾತಾಗಿದೆ. ಮಟ್ಕಾ ನಿಲ್ಲಿಸಲು ಕೆಲ ಪೊಲೀಸರು ಮುಂದಾದರೂ ಜನಪ್ರತಿನಿಧಿಗಳಿಂದ ದೂರವಾಣಿ ಮುಖಾಂತರ ಸಂದೇಶಗಳು ರವಾನೆಯಾಗುತ್ತವೆ. ಆ ಸಂದರ್ಭದಲ್ಲಿ ಜೂಜುಕೋರರು ಹೊರಬರುತ್ತಾರೆ. ಕೆಲವೊಮ್ಮೆ ಈ ರಾಜಕಾರಣವೂ ಕಾರಣವಾಗಿ ಬಿಡುತ್ತದೆ. ಇಂತಹ ವ್ಯವಸ್ಥೆಯಿಂದ ಬೇಜಾರಾಗಿ ಯಾವೊಬ್ಬ ಅಧಿಕಾರಿಯೂ ಸಹ ನಿಯತ್ತಾಗಿ ಕೆಲಸ ಮಾಡಲು ಹಿಂಜರಿಯುತ್ತಿದ್ದಾರೆ ಎಂಬ ಮಾಹಿತಿಯೂ ಸಹ ಕೆಲವು ಸಾರ್ವಜನಿಕರಿಂದ ಕೇಳಿ ಬರ್ತಾ ಇದೆ. ರಾಣೆಬೆನ್ನೂರಲ್ಲಿ ರಾಜಾರೋಷವಾಗಿ ತಲೆ ಎತ್ತಿ ನಡೀತಾ ಇದೆ. ಇಸ್ಪಿಟ್ ಕ್ಲಬ್ಗಳ ದಂಧೆ. ಇಸ್ಪಿಟ್ ಕ್ಲಬ್ಗಳು ಸರ್ಕಾರದ ಗೈಡ್ಲೈನ್ಸ್ಗಳನ್ನು ಗಾಳಿಗೆ ತೂರಿದೆ. ಇನ್ನು ಹಲವಾರು ಸಂಗತಿಗಳನ್ನು ಮುಂದಿನ ಎಪಿಸೋಡ್ನಲ್ಲಿ ವೀಕ್ಷಿಸಿ. ಮುಂದಿನ ಸಂಚಿಕೆಯಲ್ಲಿ ಕುಮಾರಪಟ್ಟಣ, ಗುತ್ತಲ, ಹಲಗೇರಿ, ಬ್ಯಾಡಗಿ